ಹಾಗೂ ಚಿತ್ರ ಬದುಕು ಜಟಕ ಬಂಡಿ ವಿಧಿಯದರ ಸಾಲೇಬ ಕುದುರೆ ಅವನು ಪಡೆದಂತೆ ಪಯಣಿಗರು ಮದುವೆಗೋ ಮಸನಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿರುವುದು ಮಂಕುತಿಮ್ಮ. ನಮಸ್ಕಾರ, ಬನ್ನಿ ಬನ್ನಿ ಕುತ್ಕೊಳ್ಳಿ. ನನ್ನ ಹೆಸರು ಶಾರದಮ್ಮ ಅಂತ, ಎಲ್ಲರೂ ಪ್ರೀತಿಯಿಂದ ಶಾರು ಶಾರು ಅಂತ ಕರೀತಾರೆ. ನಿಮ್ಮ ಹೆಸರೇನು? ಲಕ್ಷ್ಮಿ ಅಂತ. ಓ, ಹೆಸರು ತಕ್ಕಂಗೆ ಸಿನಿಮಾ ಹೀರೋಯಿನ್ ಲಕ್ಷ್ಮಿ ಅವ್ರ ಥರನೇ ಇದ್ದೀರಾ. ನಾನಿಲ್ಲಿ 1 ವಾರ ಇದ್ದು ಹೋಗಕ್ಕೆ ಬಂದಿದ್ದೀನಿ. ವೃದ್ಧಾಶ್ರಮಕ್ಕೆ ಬಂದು 1 ವಾರ ಅಷ್ಟೇನ ಇರೋದು? ನನ್ನ ಮಗ 1 ವಾರದ ಮಟ್ಟಿಗೆ ಕೆಲ್ಸದ ಮೇಲೆ ಅಮೇರಿಕಾಗೆ ಹೋಗ್ತಿದ್ದಾನೆ. ನಾನು ಒಬ್ಳಾಗಿ ಹೋಗ್ತೀನಿ ಅಂತ ನನ್ನ ಇಲ್ಲಿ ಬಿಟ್ಟು ಹೋಗ್ತಿದ್ದಾನೆ. ನಾನು ಬಂದ ಮೇಲೆ ನನ್ನ ಕರ್ಕೊಂಡು ಹೋಗ್ತಾನೆ. ಏನು, ಅಮೇರಿಕಕ್ಕೆ ಹೋಗಿ 1 ವಾರ ವಾಪಸ್ ಬಂದುಬಿಡ್ತಾನ? ಹೌದು. ಅಯ್ಯೋ, ಮತ್ತೆ ಹೋಯ್ತು. ನೀವು ಚಳಿ ತಡೆಯಲ್ಲ, ಸ್ವೆಟರ್ ಇಟ್ಕೊಂಡಿದ್ದಾನ ಅಂತ ಕೇಳ್ತೀನಿ. ಕೇಳಿಕೆ ಹಲೋ ಹಲೋ ಶಶಾಂಕ್, ಸ್ವೆಟರ್ ಇಟ್ಕೊಂಡಿದ್ಯೇನೋ? ಅಲ್ಲಿ ತುಂಬಾ ಚಳಿ ಅಂತಿದ್ದೆ. ಅಮ್ಮ, ನಾನೇನು ಪುಟ್ಟ ಮಗು ಅಲ್ಲ ಮರೆಯಕ್ಕೆ. ಅಕಸ್ಮಾತ್ ಮರೆತರು ಅಲ್ಲೇ ತಗೋತೀನಿ. ಅದಕ್ಕೆ ಒಂದು ಫೋನ್ ಕಾಲ್ ವೇಸ್ಟ್ ಮಾಡಬೇಕಾ? ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಹಲೋ ಹಲೋ, ಏನಂದ ನಿಮ್ಮ ಮಗ? ಪಾಪ ನೀನ್ ಸ್ವೆಟರ್ ಇಟ್ಕೊಂಡಿದ್ಯಾ ಅಂತ ನನ್ನೇ ಕೇಳ್ತಿದ್ದಾನೆ ನೋಡಿ. ಬಿಸಿ ಇದ್ದಾನಂತೆ, ಆಮೇಲೆ ಫೋನ್ ಮಾಡ್ತೀನಿ ಅಂತ. ಏನು ಮಕ್ಕಳು ಏನೋ, ನಾನು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀನಿ. ಈಗಿನ ಮಕ್ಕಳು ವಿಷಯ ನನಗೆ ಗೊತ್ತಿಲ್ವೇ? ನೋಡಿ, ನೀವು ವೃದ್ಧಾಶ್ರಮದಲ್ಲಿ ಇದ್ದು ನಿಮಗ್ ಬೇಜಾರಾಗಿದೆ ಅಂತ ಬೇರೆ ಮಕ್ಕಳ ಬಗ್ಗೆ ಅಷ್ಟಾಗವಾಗಿ ಮಾತಾಡಬೇಡಿ. ನನ್ನ ಮಗ ಆಗಲ್ಲ, ನನ್ನ ತುಂಬಾ ಪ್ರೀತಿಸ್ತಾನೆ. ನನ್ನ ಬಿಟ್ಟು ಒಂದು ಕ್ಷಣನೂ ಇರೋದೇ ಇಲ್ಲ. ಹೀಗಿರುವಾಗ ನನ್ನ ಬಿಟ್ಟು ಅವನೊಬ್ಬನೇ ಹೇಗಿರ್ತಾನೆ? ನೀವಿಲ್ಲಿತ್ತು ಇತ್ತು ಅಂತ ಶ್ರಮದ ಬಗ್ಗೆ ಅಷ್ಟು ಗೌರವಾಗಿ ಮಾತಾಡಬೇಡಿ. ಸಿಗೋ ಆನಂದ ನಿಮಗೇನು ಗೊತ್ತು? ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಸರಸ ಸ್ನೇಹಿತರು ಸಮಯಕ್ಕೆ ಸರಿಯಾಗಿ ಊಟ, ಆಟ, ಪಾಠ, ನೆಮ್ಮದಿ ಎಲ್ಲದಕ್ಕೂ ಹೆಚ್ಚಾಗಿ ನಾವು ಕಟ್ಕೊಳ್ಳೋ ಕುಟುಂಬ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ನೋಡಿ, ನೀವು ಅಷ್ಟೇ ಉಳ್ದಿರೋ ಸಮಯನ ನಮ್ಮ ಜೊತೆ ಭಜನೆ ಮಾಡ್ತಾ ಆರಾಮಾಗಿದ್ದು ಬಿಡಿ. ಶಗಮಾರೆ, ನಾನು ಈ ಮಾತನ್ನ ಹೇಳ್ಬೇಕು ಅಂತ ಇರ್ಲಿಲ್ಲ. ನೀವ್ ಅಡ್ಡಿ ಬೇಳಾಗ್ ಮಾಡಿದ್ರಿ. ನನ್ ಮಗ ಬಂದು ನನ್ನ 1 ವಾರಕ್ಕೆ ಕರ್ಕೊಂಡು ಹೋಗಿ ಹೋಗ್ತಾನೆ. ಆದ್ರೆ ನಿಮ್ಮನ್ನ ಕೇಳೋರು ಯಾರು ಇಲ್ವಲ್ಲ. ನಿಮ್ಗೆ ನನ್ನ ಮೇಲೆ ಹೊಟ್ಟೆ ಶಶಾಂಕ್ ಫೋನ್ ಮಾಡಬೇಕು. ಹಲೋ ಹಲೋ ಅಮ್ಮ, ನಾನು ಸ್ವಲ್ಪ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ.
ರೀ ಲಕ್ಷ್ಮಿ, ಇವತ್ತಿಗೆ ನಿಮ್ಮ ಮಗ ನಿಮ್ಮನ್ನ ಇಲ್ಲಿ ಬಿಟ್ಟೋಗಿ 1 ವಾರ ಆಗಿರ್ಬೇಕಲ್ವಾ? ಒಂದು ಫೋನ್ ಇಲ್ಲ ಅವನಿಂದ. ಯಥಾ ಪ್ರಕಾರ ನೀವೇ ಫೋನ್ ಮಾಡಬೇಕು. ಮಾಡಿ ಮಾಡಿ ಮಾಡಿ. ಎಲ್ಲ ಶಿವನಿಚ್ಛೆ ಪರಮಾತ್ಮ. ಹಲೋ ಹಲೋ ಶಶಾಂಕ್, ಎಷ್ಟೊತ್ತಿಗೆ ಬರ್ತೀಯ ನನ್ನ ಕರ್ಕೊಂಡೋಗಕ್ಕೆ? ಓಹ್ ಸಾರಿ ಅಮ್ಮ, ಮರ್ತೇ ಬಿಟ್ಟಿದ್ದೆ. ಅಮ್ಮ, ಈಗ ತಾನೇ ಇನ್ನು ಅಮೇರಿಕಾದಲ್ಲಿ ಸೆಟ್ಲ್ ಆಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿವಸ ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಅಮ್ಮ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಹಲೋ ಹಲೋ ಶಶಾಂಕ, ಹಲೋ. ನೋಡಿ, ನಿಮ್ಗೆ ನನ್ನ ಮಾತು ಬೇಜಾರನ್ನಿಸ್ಬೋದು, ಆದ್ರೆ ನನ್ನ ಮಾತು ನಂಬಿ ಸುಮ್ಮನೆ ನೀವು ಹೀಗೆ ಮಗ ಮಗ ಅನ್ನೋದು ಬಿಟ್ಟು ನಮ್ಮ ಜೊತೆ ಬೆರೀರಿ. ಇದೇ ನಮ್ಮ ಹಣೆ ಬರ. ಹಣೆ ಬರ ನಿಮ್ದಿರ್ಬೋದು, ನಂದಲ್ಲ. ನೋಡ್ತಾ ಇರಿ, ನನ್ನ ಮಗ ಬಂದು ನನ್ನ ಕರ್ಕೊಂಡು ಹೋಗಿ ಹೋಗ್ತಾನೆ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಯೋಚನೆ, ನನ್ನ ಮಗ ಅಷ್ಟು ದೂರದ ದೇಶದಲ್ಲಿ ಒಬ್ಬನೇ ಹೇಗಿರ್ತಾನೋ ಏನೋ. ನನಗೂ ನಿಮ್ಮ ಮಗ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಲಿ ಅಂತ ಆಸೆ. ಆದ್ರೆ ಏನು ಮಾಡೋದು? ಈ ವೃದ್ಧಾಶ್ರಮಕ್ಕೆ ಒಂದು ಸರಿ ತಂದು ಬಿಟ್ರೆ ಮತ್ಯಾರು ಕರ್ಕೊಂಡು ಹೋಗಲ್ಲ. ಹಾಗೇನಾದ್ರೂ ಹೋದ್ರೆ ಅದು ನೀವಿದ್ದೀರಲ್ಲ, ನೀವು ಬೇಡದ ಮಾತಾಡಿ ನನ್ನ ತಲೆಗೆ ಏನೇನೋ ತುಂಬ್ತೀರಾ. ನನ್ನ ಮಗನ್ಗೆ ಇವತ್ತೇ ನನ್ನ ಕರ್ಕೊಂಡೋಗಕ್ಕೆ ಹೇಳ್ತೀನಿ. ಹಲೋ ಹಲೋ ಶಶಾಂಕ್, ನನ್ಗೆ ಯಾಕೋ ಇಲ್ಲಿರಕ್ಕಾಗ್ತಿಲ್ಲ. ಆದಷ್ಟು ಬೇಗ ಬಂದು ನನ್ನ ಕರ್ಕೊಂಡು ಹೋಗೋ. ಅಮ್ಮ, ಅದು ನಿನ್ಗೆ ಎಸ್ಸಲ್ಲಿ ಹೇಳೋದು, ಬರ್ತೀನಂದ್ರೆ ಬರ್ತೀನಿ, ಆದ್ರೆ ಯಾವಾಗ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ಅಲ್ಲಿವರೆಗೂ ನೀನು ಅಲ್ಲಿರ್ಬೇಕಾಗುತ್ತೆ ಅಂತ ತಾನೇ ಹೇಳ್ಬೇಕಂತಿರೋದು. ಇಡೋ ಫೋನ್ನ. ಲಕ್ಷ್ಮಿ, ಆಶ್ಚರ್ಯ ಆಯ್ತಾ? ಇಷ್ಟು ದಿನ ನನ್ ಮಗ ಬರ್ತಾನೆ ಬರ್ತಾನೆ ಅಂತ ಸುಮ್ಮನೆ ನಾಟಕ ಮಾಡ್ತಿದ್ದೆ. ನನ್ ಮಗ ಬಂದೇ ಬರ್ತಾನೆ, ನನ್ನ ಕರ್ಕೊಂಡು ಹೋಗಿ ಹೋಗ್ತಾನೆ ಅಂತ ನಿಮ್ ಮುಂದೆ ನಟಿಸ್ತಿದ್ದೆ. ಯಾಕೆ ಗೊತ್ತಾ? ಎಷ್ಟೇ ಆದ್ರೂ ಇದು ತಾಯಿ ಕರಳು. ಮಗನ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕಾಗಲ್ಲ. ನನ್ ಬುದ್ಧಿ ಹೇಳ್ತಿತ್ತು ನಿನ್ ಮಗ ಬರಲ್ಲ ಬರಲ್ಲ ಅಂತ. ಆದ್ರೆ ತಾಯಿ ಮನ್ಸು ಕೇಳ್ಬೇಕಲ್ಲ. ಒಂದೊಂದ್ಸತಿ ಫೋನ್ ಮಾಡ್ದಾಗ್ಲೂ ಒಂದಲ್ಲ ಒಂದಿನ ನನ್ ಮಗ ಬಂದು ನನ್ನ ಕರ್ಕೊಂಡು ಹೋಗ್ತಾನೆ ಅನ್ಕೊಳ್ತಿದ್ದೆ. ಆದ್ರೆ ಬರ್ಲಿಲ್ಲ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಮಮಕಾರನೇ ಇಲ್ಲದಂತ ತಾಯಿ ಯಾವತ್ತೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಬನ್ನಿ ಲಕ್ಷ್ಮಿ, ಬನ್ನಿ, ನಮ್ಮ ಬದುಕಿನ ಕೊನೆ ದಿನಗಳನ್ನ ನಗನಗತಾ ಕಾಲ ಕಳೆಯೋಣ. ಬನ್ನಿ, ಅಳ್ಬೇಡಿ ಅಳ್ಬೇಡಿ.